ಈ ಶಿವರಾತ್ರಿ ಹಬ್ಬದ ದಿನ ಆಕ್ಚುಲಿ ತಣ್ಣೀರ್ದು ಅಭ್ಯಾಸ ನಮಗೆ ನಮ್ಮ ಅಮ್ಮನ ಹರಕೆ ಇತ್ತು ದಟ್ ನನಗೆ ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಪೂಜೆ ಮಾಡಿದ್ರು ತುಂಬ ಕ್ಲೀನಾಗಿ ಇಟ್ಟಿದ್ರು. ಬಟ್ ಐ ಡೋಂಟ್ ನೋ ಈ ಸಲ ಯಾಕೆ ಅಂತ ಯಾರನ್ನೂ ಪೂಜೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಆ್ಯಂಡ್ ಸುಪ್ರೀತ್ ಅವರು ಯಾರನ್ನ ಕರ್ಕೊಂಬರ್ತೀರಾ ಕರ್ಕೊಂಡು ಬನ್ನಿ ನಾವು ಪೂಜೆ ಮಾಡೇ ಮಾಡ್ತೀವಿ ಬಿಕಾಸ್ ಪೊಲೀಸವ್ರು ಬಂತು ಅಂದರೆ ಪೂಜೆ ಮಾಡೋಕ್ಕೆ ಬಿಡಲ್ಲ ಮೇಡಮ್, ನೀವು ಬಿಡ್ತಾ ಇಲ್ಲ ಪೂಜೆ ಮಾಡಲೇಬೇಕು ಅಂತಿದ್ದೀರಿ, ಬೇಗ ಮಾಡ್ಕೊಂಡು ಹೊರಡ್ರಿ ಅಂದಿದ್ದು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನಿಗೆ ತಂಬಿಟ್ಟಿನ ಆರತಿ ಮಾಡಿ ಪೂಜೆ ಮಾಡಿದೆ. ಗೊತ್ತಿತ್ತು ನಮಗೆ ರಶ್ ಇರುತ್ತೆ ಅಂತ, ಬಿಕಾಸ್ ನಾವು ವರ್ಷ ಬರ್ತೀವಿ. ಬಟ್ ಈ ಸಲ ಅಂತೂ ಏನೂ ಕರೆಕ್ಟಾಗಿ ಅರೇಂಜ್ ಮಾಡಿಲ್ಲ. ತುಂಬ ರೈಸ್ ಟೂ ಗುಡ್. ವಿಚಾರಿಸಿದ್ವಿ, ಬುದ್ಧಗೆ 3,000 ಹೇಳಿದ್ರು. ಸರಿ, ಸುಪ್ರೀತ್ ಅವರು ವಿಡಿಯೋದಲ್ಲಿ ಮಾತಾಡಿ ಅಂದರೆ ಮಾತಾಡಲ್ವಂತೆ. ಗ್ಲಾಸ್ ಇರೋದ್ರಿಂದ ಆ್ಯಕ್ಚುಲಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಸೊ ಇವತ್ತು ಶಿವರಾತ್ರಿ ಹಬ್ಬ ಆ್ಯಂಡ್ ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ನಾವು ಚಿಕ್ಕ ವಯಸ್ಸಿಂದನೂ ನಾನು ಈ ಶಿವರಾತ್ರಿ ಹಬ್ಬದ ದಿನ ಆ್ಯಕ್ಚುಲಿ ತಣ್ಣೀರ್ದು ಅಭ್ಯಾಸ ನಮಗೆ ನಮ್ಮ ಅಮ್ಮನ ಹರಕೆ ಇತ್ತು ದಟ್ ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಕಿವಿಲಿ ನೀರು ಸೋರ್ತಾ ಇತ್ತು ಅಂತ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ರು. ದಟ್ ಶಿವರಾತ್ರಿ ಹಬ್ಬದ ದಿನ ಹಸ್ಕೊಂಡು ಬಂದು ತನಿ ಎರಿತೀವಿ ಅಂತ ಹೇಳಿ ಅವಳು ಕರ್ಕೊಂಡು ಅಂದರೆ ನನ್ನನ್ನು ಕರ್ಕೊಂಡು ಬಂದು ತನಿ ಎರಿಸ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ನಾನು ಮದುವೆ ಆದಮೇಲೆ ಕೂಡ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ತನಿ ಎತ್ಕೊಂಡು ಬಂದು ಆಮೇಲೆ ಪೂಜೆ ಮಾಡೋಣ. ಬಿಕಾಸ್ ಏನಕ್ಕೆ ಅಂತ ಕೇಳಿದ್ರೆ ಟೈಮ್ ಆಗೋಯ್ತು, ತುಂಬ ಲೇಟ್ ಆಯಿತು ಅಂತ ಕೇಳಿದ್ರೆ ಎಷ್ಟು ಬೇಗ ಇದ್ದು ಎಲ್ಲ ರೆಡಿ ಮಾಡ್ಕೊಂಡ್ರು ಕೂಡ ಅದು ಸ್ವಲ್ಪ ಲೇಟ್ ಆಗೇ ಹೋಗುತ್ತೆ. ಚರಿ ಇರಬೇಕಾದ್ರೆ ನನಗೆ ನಿಜ ಬೇಗ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇವಾಗ ಫಸ್ಟು ಹೋಗಿ ತನಿ ಎರ್ಕೊಂಡು ಬಂದುಬಿಡೋಣ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಂದಮೇಲೆ ಮಂಗಳಾರತಿ ಮಾಡಿ ಪೂಜೆ ಮಾಡೋಣ. ಅದಾದಮೇಲೆ ಉಪವಾಸ ಬಿಡೋದು. ಸೊ ಇವತ್ತು ನಮ್ಮ ಶಿವರಾತ್ರಿ ಹಬ್ಬ ಹೇಗೆ ನಡೆಸ್ತೀವಿ ಆ್ಯಂಡ್ ಹೇಗಿರುತ್ತೆ ಅನ್ನೋದನ್ನ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮನೆಯಿಂದ ಆ್ಯಕ್ಚುಲಿ ಹುತ್ತಕ್ಕೆ ತನಿ ಎರ್ಕೊಂಡು ಬರೋಕ್ಕೆ ಅಂತ ಹೊರಟ್ರಿ. ನಾವು ಯಾವಾಗಲೂ ಆ್ಯಕ್ಚುಲಿ ಹುತ್ತಕ್ಕೆ ತನಿ ಎರೋದು ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗೆ. ಬಿಕಾಸ್ ಆರ್ ಆರ್ ನಗರಲ್ಲಿ ಎಲ್ಲೂ ಹುತ್ತ ಸಿಗಲ್ಲ ನಿಮಗೆ, ನಾಗರ ಕಲ್ಲುಗಳು ಸಿಗುತ್ತೆ. ಬಟ್ ಅದಕ್ಕೇನು ಬೇಡ ನಾಗರ ಕಲ್ಲಲ್ಲಿ ಮಾಡೋದು, ಹುತ್ತನೇ ಇರಬೇಕಾದ್ರೆ ಏನಕ್ಕೆ ಅಂತೇಳಿ ನಾನು ಲಾಸ್ಟ್ 2 ಇಯರ್ಸಿಂದ ಬಂದು ಹುತ್ತಕ್ಕೆ ತನಿ ಎರಿತಿದ್ದೀವಿ. ಅದು ಬಂದು ಯೂನಿವರ್ಸಿಟಿ ಒಳಗೆ. ಓದ್ಸಲಿ ತುಂಬ ಇದೇ ಹುತ್ತಕ್ಕೆ ನಾನು ಓದ್ಸಲಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಪೂಜೆ ಮಾಡಿದರು, ತುಂಬ ಕ್ಲೀನಾಗಿ ಇಟ್ಟಿದ್ರು. ಬಟ್ ಐ ಡೋಂಟ್ ನೋ ಈ ಸಲ ಯಾಕೆ ಅಂತ ಯಾರನ್ನೂ ಪೂಜೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಆ್ಯಂಡ್ ನಾವು ಪೂಜೆ ಮಾಡೋಕ್ಕೆ ಹೋದಾಗಲೂ ಕೂಡ ಅಲ್ಲಿ ಯಾರೋ ಬಂದು ಪೂಜೆ ಮಾಡಬಾರ್ದು ಅಂತ ಹೇಳಿದ್ರು ಗಾರ್ಡು. ನಾವಂದ್ರೆ ಮೇಡಮ್ ನಾವು ವರ್ಷಕ್ಕೊಂದ್ಸಲಿ ಬಂದು ಹಬ್ಬಕ್ಕೆ ಪೂಜೆ ಮಾಡ್ಕೊಂಡು ಹೋಗೋದು, ನೀವು ಹಬ್ಬಕ್ಕೆ ಪೂಜೆ ಮಾಡಬಾರ್ದು ಅಂದರೆ ಏನಕ್ಕೆ, ಮತ್ತು ಹುತ್ತ ಏನಕ್ಕೆ ಬಿಟ್ಟಿದ್ದೀರಿ ಇಲ್ಲಿ ನೀವು ಅಂತ ನಾವು ಕೇಳಿದ್ವಿ. ಇಲ್ಲ ಮೇಡಮ್ ಯಾರನ್ನೂ ಪೂಜೆ ಮಾಡೋಕ್ಕೆ ಬಿಡ್ತಿಲ್ಲ ನಾವು, ಇಲ್ಲಿ ನೀವು ಪೂಜೆ ಮಾಡೋಗಿಲ್ಲ ಅಂದರು. ಬಟ್ ಸುಪ್ರೀತ್ ಅವರು ಯಾರನ್ನ ಕರ್ಕೊಂಬರ್ತೀರಾ ಕರ್ಕೊಂಡು ಬನ್ನಿ ನಾವು ಪೂಜೆ ಮಾಡೇ ಮಾಡ್ತೀವಿ, ಬಿಕಾಸ್ ನಾವು ಹೆಚ್ಚು ಕಮ್ಮಿ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಹೀಗೆ ಬಂದು ನೀವು ಪೂಜೆ ಮಾಡಬೇಡಿ ಅಂತ ಇದ್ದೀರಿ. ಆ್ಯಂಡ್ ಹಬ್ಬದ ದಿನ ಪೂಜೆ ಮಾಡಿದೆ ಇನ್ನೇನಕ್ಕೆ ಪೂಜೆ ಮಾಡೋದು ಅಂತ ಹೇಳಿ ಕೊನೆಗೆ ಆಮೇಲೆ ಅವ್ರಂಗೆ ಅಂದದ್ಮೇಲೆ ಸರಿ ಮೇಡಮ್ ಒಂದು 5 ನಿಮಿಷ ಮಾಡ್ಕೊಂಡು ಹೊರಟುಬಿಡಿ ಅಂತ ಹೇಳಿದ್ರು. ಬಟ್ ಪೂಜೆ ಮಾಡೋಕ್ಕೆ ಬಿಟ್ಟಿದ್ರೆ ಜಾಗ ನಿಜ ಕ್ಲೀನಾಗಿರ್ತಿತ್ತು ಅನಿಸುತ್ತೆ, ಬರೋರು ಹೋಗೋರು ಕ್ಲೀನಾಗಿ ಇಟ್ಕೋತಿದ್ರು ಅನಿಸುತ್ತೆ. ಬಟ್ ಜಾಗನ ಮಾತ್ರ ತುಂಬ ಗಲೀಜು ಮಾಡಿಬಿಟ್ಟಿದ್ರು. ನಾನು ಓದ್ಸಲಿ ನೋಡಿದಾಗ ಜಾಗ ಎಷ್ಟು ಕ್ಲೀನಾಗಿಟ್ಟಿದ್ರು ಆ್ಯಂಡ್ ಹುತ್ತಕ್ಕೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ಜನಗಳು ಬಂದು. ಅಂದರೆ ಈ ಸಲ ಅಂತೂ ತುಂಬ ಗಲೀಜಾಗಿಟ್ಟಿದ್ರು. ನಮ್ಮನ್ನ ಪೂಜೆ ಮಾಡೋಕ್ಕೂ ಬಿಡಲಿಲ್ಲ, ಅಥವಾ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ. ಬೇಗ ಮಾಡಿ ಅಂತ ಅಂದ್ಕೊಂಡೆ ಅರ್ಜೆಂಟ್ ಮಾಡಿಬಿಟ್ರು. ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮಾಡ್ಕೊಂಡು ಅಲ್ಲಿಂದ ಹೊರಟ್ರಿ. ಬಿಕಾಸ್ ಪೊಲೀಸವ್ರು ಬಂತು ಅಂದರೆ ಪೂಜೆ ಮಾಡೋಕ್ಕೆ ಬಿಡಲ್ಲ ಮೇಡಮ್, ನೀವು ಬಿಡ್ತಾ ಇಲ್ಲ ಪೂಜೆ ಮಾಡಲೇಬೇಕು ಅಂತಿದ್ದೀರಿ, ಬೇಗ ಮಾಡ್ಕೊಂಡು ಹೊರಡ್ರಿ ಅಂದಿದ್ದ ಕಾರಣದಿಂದ ನಾವು ಪೂಜೆ ಮಾಡ್ಕೊಂಡು ಬೇಗ ಹೊರಟ್ಬಿಟ್ವಿ ಅಲ್ಲಿಂದ. ಬಿಟ್ಟು ಮಗು ಕೈ ತನಿ ಇರಿಸ್ತಲ್ಲಿ ಹಂಗೆ ಹೇಳೋಕ್ಕಾಗುತ್ತೆ. ಸುಪ್ಪಿ ಅಮ್ಮನ ಕೈ ಇಟ್ಕೊ, ಆ ಕೈ ಇಟ್ಕೊ, ಆ ಕೈಲೂ ಇಟ್ಕೊ, ಮಮ್ಮಿ ಕೈ ಇಟ್ಕೊ, ಮಗು ಇಟ್ಕೊಬಮ್ಮ.
ಸೊ ಹೊತ್ತಕ್ಕೆ ತನಿ ಹರ್ಕೊಂಡು ಬಂದಮೇಲೆ ಮನೇಲಿ ಬಂದು ಆ್ಯಕ್ಚುಲಿ ಪೂಜೆಗೆಲ್ಲ ರೆಡಿ ಮಾಡಿ ಹೋಗಿದ್ದೆ. ಸೊ ಮನೇಲಿ ಬಂದು ಪೂಜೆ ಮಾಡಿದ್ವಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನಿಗೆ ತಂಬಿಟ್ಟಿನ ಆರತಿ ಮಾಡಿ ಪೂಜೆ ಮಾಡಿದೆ. ಹಾಗೆ ನಾರ್ಮಲ್ ಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಪ್ರೀತವ್ರು ಅವ್ರ ಕೆಲಸಕ್ಕೆ ಹೋದರು. ಸೊ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೇಲಿ. ಸೊ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಸುಪ್ರೀತವ್ರು ಉಪವಾಸ ಬಿಟ್ವಿ. ಸೊ ತಂಬಿಟ್ಟಿನ ಆರತಿ ಮಾಡಿದ್ದೀನಿ ದೇವರಿಗೆ. ಇವತ್ತು ಶಿವರಾತ್ರಿ ಹಬ್ಬ ದಿನ ಆಗಿರೋದ್ರಿಂದ ಶಿವಪ್ಪನಿಗೆ ತಂಬಿಟ್ಟಿನ ಆರತಿ ಅಂದರೆ ತುಂಬ ಪ್ರೀತಿ. ನಾಡಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಷ್ಟು ಝೂಮಲ್ಲಿ ತೋರಿಸ್ತಾ ಇರೋದಕ್ಕೆ, ಬಟ್ ಫುಲ್ ರಶ್ ಇದೆ. ಮೈ ಗಾಡ್, ಗೊತ್ತಿತ್ತು ನಮಗೆ ಇಷ್ಟು ರಶ್ ಇರುತ್ತೆ ಅಂತ, ಬಿಕಾಸ್ ನಾವು ವರ್ಷ ಬರ್ತೀವಿ. ಬಟ್ ಈ ಸಲ ಅಂತೂ ಏನೂ ಕರೆಕ್ಟಾಗಿ ಅರೇಂಜ್ ಮಾಡಿಲ್ಲ, ತುಂಬ ರಶ್ ಆಗಿದೆ. ಎಷ್ಟು ಚೆನ್ನಾಗಿರೋ ಬುದ್ಧಗಳಿದೆ, ಆದರೆ ತುಂಬ ಪ್ರೈಸ್ ಹೆಂಗೆ ಹೇಳ್ತಾ ಇದ್ದಾರೆ. ಒಂದೊಂದು ಬುದ್ಧಗೆ 2,000 3,000 ಹೇಳ್ತಿದ್ದಾರೆ. ಬಟ್ ದ ಕ್ವಾಲಿಟಿ ಆಫ್ ಲೈಕ್ ಬುದ್ಧ ಈಸ್ ಟೂ ಗುಡ್. ವಿಚಾರಿಸಿದ್ವಿ, ಈ ಬುದ್ಧಗೆ 3,000 ಹೇಳಿದ್ರು. ಸರಿ, ಅದಕ್ಕೆ ಓಕೆ ಬೇಡ ಅಂತ ಹೇಳಿ ಬಿಟ್ರಿ ನಾವು. ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ, ನಂದಿ ತೀರ್ಥ ದೇವಸ್ಥಾನಕ್ಕೆ ಇಲ್ಲಿಂದನೇ ಕ್ಯೂ ನಿಂತಿದ್ದಾರೆ. ಸೊ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಗಂಗಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಬರಬೇಕಾದ್ರೆ ನಂದಿ ತೀರ್ಥಕ್ಕೆ ಹೋಗೋಣ. ಸೊ ಅಷ್ಟರಲ್ಲಿ ಇನ್ನೂ ಟೈಮ್ ಇರುತ್ತೆ ನಮಗೆ. ಈಟ್ಸ್ ಆಲ್ಮೋಸ್ಟ್ 12 o'clock. ನಾವು 12 o'clock ಆದರೂ ಜನ ಕಡಿಮೆ ಆಗಿಲ್ಲ. ಹೇಗೋ ಕಾಡ್ಮಲ್ಲೇಶ್ವರನ ದೇವಸ್ಥಾನಕ್ಕೆ ಬ್ಯಾಕ್ ಗೇಟಿಂದ ಹೆಂಗೋ ಎಂಟ್ರಿ ಸಿಕ್ಬಿಡ್ತು. ಬಟ್ ಇವಾಗ ಗೊತ್ತಿಲ್ಲ ಇವಾಗ ಏನು ಮಾಡೋದಂತ. ನೋಡಿ, ಶಿವಂದು ಹೂದಲ್ಲೇ ಮಾಡಿದ್ದಾರೆ, ಏನು ಸಕ್ಕದಾಗಿ ಮಾಡಿದ್ದಾರೆ. ಇದು ಕಾಡ್ಮಲ್ಲೇಶ್ವರನ ದೇವಸ್ಥಾನ ಆ್ಯಕ್ಚುಲಿ. ಬಟ್ ನಮಗೆ ಹಿಂದಗಡೆ ಗೇಟಿಂದ ನಾವು ಎಂಟ್ರಿ ತೊಗೊಂಡ್ಬಿಟ್ರಿ. ಮುಂದಗಡೆ ಜನ ನೋಡಿದ್ರೆ ಪ್ರಾಬಬ್ಲಿ 3 o'clock 4 o'clock ಆದರೂ ಈ ಜನಗಳು ಖಾಲಿ ಆಗುತ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಂದಿ ತೀರ್ಥಗೆ ಕ್ಯೂ ಅಲ್ಲಿಂದ ಇದೆ, ಸಾಯಿರಾಮ್ ಚಾಟ್ಸಿಂದ. ಅದಕ್ಕೆ ನಾವು ಇವಾಗ ಗಂಗಮ್ಮನ ದೇವಸ್ಥಾನ ಖಾಲಿ ಇರುತ್ತೆ, ನೋಡ್ಕೊಂಬರೋಣ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತೂ ಕ್ಲೋಸು, ಗಂಗಮ್ಮನ ದೇವಸ್ಥಾನ ಓಪನ್ ಇರುತ್ತೆ. ತೇರು ನೋಡಿ ಏನು ಸಕ್ಕದಾಗಿದೆ ಅಂತ. ನನಗಂತೂ ಆ ಇಂಡಿಯನ್ ಫ್ಲ್ಯಾಗ್ ತೇರು ತುಂಬ ಇಷ್ಟ ಆಯಿತು. ಅದೇ ಹೈಲೈಟ್ ಆಫ್ ದಿ ಇವತ್ತು. ಗಂಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಈಗ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಮಾತ್ರ. ಗಂಗಮ್ಮನ ದೇವಸ್ಥಾನದಲ್ಲಿ ಒಂದು ಖುಷಿ ಏನು ಅಂತ ಕೇಳಿದ್ರೆ, ಮೂರ್ತಿ ನೋಡೋಕ್ಕೆ ಒಂದು ಖುಷಿ. ಸುಪ್ರೀತ್ ಅವರು ವೀಡಿಯೋದಲ್ಲಿ ಮಾತಾಡಿ ಅಂದರೆ ಮಾತಾಡಲ್ವಂತೆ. ಸೊ ಮೂರ್ತಿ ನೋಡೋಕ್ಕೆ ಒಂದು ಖುಷಿ, ತುಂಬ ಚೆನ್ನಾಗಿರುತ್ತೆ ಮೂರ್ತಿ. ಆ್ಯಕ್ಚುಲಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ವೀಡಿಯೋ ಮಾಡ್ತೀನಿ. ಕಾಡ್ಮಲ್ಲೇಶ್ವರ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟ ಮಾಡ್ಕೊಳ್ಳಿ ಬೇಗ ಅಂತ ಹೇಳಿದ್ರು. ನಾನು ದರ್ಶನ ಮಾಡ್ತಾನೆ ಮೊಬೈಲ್ ಹಾಗೆ ಇಟ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟೆ ಅಲ್ಲಿಂದ. ಸೊ ಇದು ನೋಡೋಣ ಇವಾಗ. ಇಲ್ಲೂ ಸ್ವಲ್ಪ ಕ್ಯೂ ಇದೆ, ಬಟ್ ಬೇರೆ ದೇವಸ್ಥಾನಗಳ ಥರ ಅಲ್ಲ. ಇಲ್ಲಿ ನೋಡಿ, ಶಿವಂದು ಆ್ಯಕ್ಚುಲಿ ಒಂದು ನಂದಿ ಮೇಲೆ ಕೂತ್ಕೊಂಡಿರೋ ಸ್ಟ್ಯಾಚು ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಅದು ಯಾರೋ ಫೋಟೋ ತಗೊಳ್ತಿದ್ದಾರೆ, ಅಡ್ಡ ಇದ್ದಾರೆ. ಇಲ್ಲ ಅಂತ ಕೇಳಿದ್ರೆ ನೋಡಿ, ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ವೈಬ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆದರೆ ದೇವ್ರನ್ನ ತೋರ್ಸೋಕ್ಕೆ ಫೋಟೋಸ್ ಅಲೋಡಿಲ್ಲ, ವೀಡಿಯೋಸ್ ಅಲೋಡಿಲ್ಲ ಅಂತಿದ್ದಾರೆ. ಅರ್ಧನಾರೀಶ್ವರನ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಟ್ರೈ ಮಾಡ್ತೀನಿ ನಾನು ವೀಡಿಯೋ ಕವರ್ ಮಾಡೋದಕ್ಕೆ.
ಅರ್ಧನಾರೀಶ್ವರ ಅಲಂಕಾರ ಮಾಡಿದ್ದಾರೆ, ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ದೇವಸ್ಥಾನ ಫುಲ್ಲು ರುದ್ರಾಕ್ಷಿಯಿಂದನೇ ಅಲಂಕಾರ ಮಾಡಿದ್ದಾರೆ. ಎಷ್ಟು ಲಕ್ಷ ರುದ್ರಾಕ್ಷಿ ಇದೆಯೋ ಗೊತ್ತಿಲ್ಲ. ದೇವಸ್ಥಾನದ ಸುತ್ತ ನೋಡಿ ಕಂಬಗಳಿಗೂ ಸಮೇತ ರುದ್ರಾಕ್ಷಿಗಳೇ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. ಗ್ಲಾಸ್ ಇರೋದ್ರಿಂದ ಆ್ಯಕ್ಚುಲಿ ರಿಫ್ಲೆಕ್ಟ್ ಆಗ್ತದೆ. ಇಲ್ಲ ಅಂತ ಕೇಳಿದ್ರೆ ಮಾತ್ರ ತುಂಬ ಚೆನ್ನಾಗಿದೆ ಮೂರ್ತಿ ಮಾತ್ರ ನೋಡೋಕ್ಕೆ. ಇದು ಒಂದು ಮೇನ್ ಅಟ್ರಾಕ್ಷನ್ ಆ್ಯಕ್ಚುಲಿ ರಂಗಮ್ಮನ ದೇವಸ್ಥಾನದಲ್ಲಿ. ಈ ಮೂರ್ತಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡ್ಬೋದು. ದಕ್ಷಿಣ ಕ್ಷೇತ್ರ ನಂದಿತೀರ್ಥ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅಪ್ಪ ಇಲ್ಲೇ 3 ರೌಂಡ್ ಸುತ್ತಬೇಕಂತೆ. ಅಲ್ಲಿ ಕ್ಯೂ ಬಂದು ಸಾಯಿರಾಮ್ ಚಾಟ್ಸಿಂದ ಇದೆ, ಅಲ್ಲಿಂದ ನಿಂತ್ಕೊಂಡು ಇಲ್ಲಿವರೆಗೂ ಬಂದರು. 3 ಲೈನ್ ಸುತ್ತಾಡಿ ಅಲ್ಲಿಂದ ಇಲ್ಲಿವರೆಗೂ ಈಗ ಸದ್ಯಕ್ಕೆ ಇಲ್ಲಿಗೆ ಬಂದು ತಲುಪಿದ್ದೀವಿ. ಸೊ ಇನ್ನೊಂದು ಜಸ್ಟ್ ಲೆಫ್ಟ್ ತೊಗೊಂಡು ಒಳಗಡೆ ಹೋದರೆ ದೇವಸ್ಥಾನದೊಳಗಡೆ ಹೋಗ್ತೀವಿ. ಮೈ ಗಾಡ್, ಆಲ್ಮೋಸ್ಟ್ 1:30 ಆಗಿದೆ ಇವಾಗ. ನಾವಿನ್ನೂ ಇಲ್ಲೇ ಇದ್ದೀವಿ. ಸರಿಗೆ ಇನ್ನೂ ನಿದ್ದೆ ಬಂದಿಲ್ಲ. ನಿದ್ದೆ ಬಂದ್ಬಿಟ್ಟಿದೆ, ಬಟ್ ಸಖತ್ ಹಿಂಸೆ ಕೊಡ್ತಾ ಇದ್ದಾನೆ. ನೋಡಿ ಕ್ಯೂ, ಇನ್ನೂ ಜನ 1:30 ಆಯಿತು, ಆದರೂ ಇನ್ನೂ ಜನ ಬರ್ತಾ ಇದ್ದಾರೆ. ಜನ ಮಾತ್ರ ಕಡಿಮೆ ಆಗಿಲ್ಲ. ನೋಡಿ ಎಷ್ಟು ಕ್ಯೂ ಇದೆ ಅಂತ ನೋಡೋಣ. ನೋಡಿ ಅವ್ನು ಎಷ್ಟು ಇರಿಟೇಟ್ ಮಾಡ್ತಾ ಇದ್ದಾನೆ. ಅಟ್ ಲಾಸ್ಟ್ ಎಂಟ್ರಿ ತಗೊಂಡ್ವಿ, ಒಳಗೆ ಬಂದ್ವಿ. ಸೊ ಇಲ್ಲೂ ಒಂದು ರೌಂಡ್ ಹೋಗಬೇಕು. ಬಟ್ ಇಲ್ಲಿ ನೋಡೋದೊಂದು ಖುಷಿನೇ ಬೇರೆ. ಆ್ಯಕ್ಚುಲಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಅಲ್ಲಿದ್ದಾಗ ಇಡ್ಲೋ ಪ್ರೆಸ್ ಮಾಡ್ತಾನೆ. ಇಲ್ಲಿಂದ ಅಲ್ಲಿಗೆ ಹೊರಕಾಗಲ್ಲ ಕಾರಲ್ಲಿ. ಯಾರೋ ಪೂಜೆ ಸಮಯ ಟಾಟೈಸ್ಗಳಿದೆ, ಆಮೆಗಳು ಕಲ್ಯಾಣಿ ತಂದು ಹಾಕಿದ್ದಾರೆ. ದರ್ಶನ ಆಯಿತು, ಮತ್ತು ಕಾಟಮಲ್ಲೇಶ್ವರನ ದರ್ಶನ ಆಯಿತು, ನಂದಿತೀರ್ಥನ ದರ್ಶನನೂ ಚೆನ್ನಾಗಾಯಿತು. ಗೈಸ್, ಟೈಮ್ ಎಷ್ಟು ಗೊತ್ತಾ? ಮಧ್ಯರಾತ್ರಿ 3:30. ಇವಾಗ 3:30 ಆದರೂ ಎಷ್ಟು ಜನ ಇದ್ದಾರೆ ನೋಡಿ. ಏನೋ ಇವಾಗ ಇನ್ನೂ 9 ಗಂಟೆ ಅನ್ನೋಂಗೆ. ನಮಗೆಲ್ಲ ದೇವ್ರ ದರ್ಶನ ಮಾಡೋ ಅಷ್ಟರಲ್ಲಿ 3:30 ಆಯಿತು. ಇನ್ನೂ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಇನ್ನೂ ಪ್ರಸಾದ ಕೊಡ್ತಾನೆ ಇದ್ದಾರೆ. ಮೈ ಗಾಡ್. ಸೊ ಕಾಟಮಲ್ಲೇಶ್ವರ ದೇವಸ್ಥಾನದೆಲ್ಲ ಮುಗಿಸ್ಕೊಂಡಿದ ಮೇಲೆ ನಮಗೆ ಇಲ್ಲಿ ಬಾಬನ ದೇವಸ್ಥಾನ ಇದೆ. ಇಲ್ಲಿ ಬಂದಮೇಲೆ ಬಾಬನ ದೇವಸ್ಥಾನ ನೋಡಿಲ್ಲ ಅಂದರೆ ಹೇಗಾಗುತ್ತೆ. ಸೊ ಅದಕ್ಕೆ ಈಗ ಬಾಬನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಒಂದೇ ಒಂದು ಸಲ ಇಷ್ಟು ವರ್ಷಕ್ಕೆ. ದಿಸ್ ವುಡ್ ಬಿ ದ ಸೆಕೆಂಡ್ ಟೈಮ್. ಓಕೆ ಗೈಸ್, ನಮ್ಮ ದೇವಸ್ಥಾನದ ಎಲ್ಲ ದೇವಸ್ಥಾನಗಳ ಶಿವರಾತ್ರಿ ಹಬ್ಬ ಮುಗೀತು. ಎಲ್ಲ ದೇವಸ್ಥಾನಗಳ ದರ್ಶನ ಆಯಿತು. ಸೊ ಈಗ ನಾವು ಮನೆ ಕಡೆ ಹೊರಟಿದ್ದೀವಿ. ಈಗ ಟೈಮ್ ಆಲ್ಮೋಸ್ಟ್ ಮಾರ್ನಿಂಗ್ 4:30. ಸೊ ಮನೆ ರೀಚ್ ಆಗೋಷ್ಟರಲ್ಲಿ 5:30 ಆಗುತ್ತೆ. ಸ್ನಾನ ಮಾಡಿ ಬೆಳಗ್ಗೆ ದರ್ಶನ ಮಾಡಿ ನಮ್ಮ ಶಿವರಾತ್ರಿ ಹಬ್ಬನ ಮುಗಿಸೋಣ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Meet you people in the next vlog. So till that, take care. Bye bye.